ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹನುಮೌನಿಕಾ ವ್ಲಾಗ್ಸ್. ಇವತ್ತಾದರೆ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಧ್ಯಾಹ್ನ ಅಂತಂದರೆ 11 ಗಂಟೆ ಆಗಿದೆ. ಇನ್ನು ತರಕಾರಿ ಎಲ್ಲ ಖಾಲಿಯಾಗಿತ್ತು. ಮೇಯ್ನು ಈರುಳ್ಳಿ ಇರಲಿಲ್ಲ ಮನೆಯಲ್ಲಿ. ಇನ್ನು ಸರಿ ತೊಗೊಂಬಂದ್ಬಿಡೋಣ ಅಂತ ಹೇಳಿ ನನ್ನ ಮಗಳನ್ನ ಕರ್ಕೊಂಡು ಮಾರ್ಕೆಟ್ಗೆ ಬಂದೆ. ಇಲ್ಲಿ ಬಂದರೆ ಈರುಳ್ಳಿ ಬಂದು 100 ರೂಪಾಯಿಗೆ 5 kg ಇರೋ ಟೈಮು ಇದೆ, ಇಲ್ಲ ಪ್ರೆಸೆಂಟ್ 3 kgನೂ ಕೊಡ್ತಾಯಿದ್ರು ನಿನ್ನೆ ಮೊನ್ನೆವರೆಗೂ. ಬಟ್ ಇವತ್ತು 2 kg 2.5 kg ಅಂದರು. ಆ 2.5 kg ಅಂದಿದ್ದೇನು ಅಷ್ಟು ಚೆನ್ನಾಗಿರಲಿಲ್ಲ. ಅದಕ್ಕೆ 2 kg ನಾನು ತಗೊಂಡು ಬಂದುಬಿಟ್ಟೆ. ಇನ್ನು ಈರುಳ್ಳಿ ತಗೊಂಡೆ, ಹಾಗೆ ಇನ್ನು ಸಾರಿಗೆ ಅಂತ ಹೇಳಿ ಪಾಲಕ್ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇವೆಲ್ಲ ಕಟ್ಟುಗಳು ತೊಗೊಂಬಂದ್ಬಿಟ್ಟೆ. ಮೈನ್ ಡೋರು ತೋರಿಸ್ತಾ ಇದ್ದಿದ್ದೇನು ಅಂತಂದರೆ ತೋರಣ ಹಾಕಿದ್ರಿ ವಾಶ್ ಮಾಡಿಬಿಟ್ಟು. ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಗೊತ್ತಾ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳಿನೇ ಅದು ತೊಗೊಂಡಿದ್ದು. ಇಲ್ಲೇ ಮನೆ ಹತ್ರ ಅಂದರೆ ಮನೆ ಹತ್ರ ಎತ್ಕೊಂಡ್ಬಂದಿರೋರ ಹತ್ರ ಅಲ್ಲ, ಇಲ್ಲಿ ಸರ್ಕಲ್ ಅಂತ ಇದೆ, ಅಲ್ಲಿ ತೊಗೊಂಡಿದ್ದು. ಬರೀ ಹೂನಾರಗಳೇ ಇದೆ, ಆದರೆ 1000 ರೂಪೀಸ್ ಹೇಳಿದ್ರು. ಬರೀ 50 ರೂಪಾಯಿ ಕಡಿಮೆ ಮಾಡಿಕೊಂಡು 950 ರೂಪಾಯಿ ಕೊಟ್ಟಿದ್ದಾಯಿತು. ಜಾಸ್ತಿನೋ ಕಡಿಮೆನೋ ನನಗೆ ಗೊತ್ತಿಲ್ಲ, ಬಟ್ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಬಂದಿನೂ ಒಂದು 6 months ಮೇಲೇ ಆಗಿದೆ ಅಂತ ಅಂದ್ಕೊತೀನಿ. ಬಟ್ ಚೆನ್ನಾಗಿದೆ. ವಾಶ್ ಮಾಡಿದ್ದೀರಿ ಅಂತಂದರೆ ಒಂಥರ ಡಿಫ್ರೆಂಟ್ ಕಳೆ ಬಂದುಬಿಡುತ್ತೆ ಆ ತೋರಣಕ್ಕೆ. ಅದರಲ್ಲೂ ಮೈನ್ ಡೋರ್ಗೆ ಹಾಕಿದ್ದೀರಿ ಅಂತಂದರೆ ಇನ್ನೂ ಚೆನ್ನಾಗಿರುತ್ತೆ. ಬೇರೆವೆಲ್ಲ ನೋಡಿದವಾಗೆಲ್ಲ ಆಸೆ ಆಗುತ್ತೆ, ಇದು ತಗೊಳ್ಳೋಣ ಅಂತ. ಸುಮಾರು ತೆಗೆದು ಇಟ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಒಂದರಲ್ಲೇ ಈಗ ಸ್ಟಾಪ್ ಮಾಡಿದ್ದೀನಿ. ಇನ್ನು ಒಳಗೆ ಬಂದ ತಕ್ಷಣ ನನ್ನ ಮಗಳು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಟೀ ಇಟ್ಕೊಡಮ್ಮ, ಬಿಸ್ಕೆಟ್ ಇದೆ ತಿಂತೀನಿ ಅಂತಂದ್ಲು. ಅಂದರೆ ಮಾರ್ನಿಂಗ್ ಟೈಮು ನಾನು ಬಿಸ್ಕೆಟ್ ತಿಂತಿದ್ದೀನಿ, ಈ ನಡುವೆ ಬೇಡ ದಪ್ಪ ಆಗೋಗ್ತಿದ್ದೀನಿ ಅನ್ನೋದು ಮೈಂಡಿಗೆ ಬರುತ್ತೆ. ಆದರೆ ಸುಸ್ತಾಗ್ತಿದೆ ಬೆಳಗ್ಗೆ ಹೊತ್ತು, ಯಾಕೋ ಗೊತ್ತಾಗ್ತಾ ಇಲ್ಲ. ಮೊನ್ನೆ ಫೀವರ್ ಬಂದು ಹೋದವಾಗಿಂದ ಅಂತೂ ಹೇಳೋದೇ ಬೇಡ, ಜಾಸ್ತಿ ಸುಸ್ತಾಗ್ತಿದೆ. ಸ್ವಲ್ಪ ಬಾಡಿಗೆ ಸ್ಟ್ರೆಂತ್ ಬರೋವರೆಗೂ ಇದೆಲ್ಲ ಸ್ಕಿಪ್ ಮಾಡೋದು ಬೇಡ. ತಿನ್ನೋಣ, ಸುಸ್ತಾದವಾಗ ಏನೋ ಒಂದು ತಿಂದಿದ್ದೀರಿ ಅಂತಂದರೆ ಸ್ವಲ್ಪ ಸೆಟ್ ಆಗಿಬಿಡುತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಬಿಸ್ಕೆಟ್ ತೊಗೊತಾ ಇದ್ದೀನಿ. ಹೇಳಬೇಕು ಅಂದರೆ ಟೀ ಜೊತೆಗೆ ಗುಡೆ ಬಿಸ್ಕೆಟು ನನ್ನ ಫೇವ್ರೇಟ್. ಗುಡೆ ಬಿಸ್ಕೆಟಲ್ಲೂ ಆರೆಂಜ್ ಕಲರ್ ಪ್ಯಾಕೆಟ್ ಬರುತ್ತಲ್ಲ, ಅದು ತುಂಬಾ ಫೇವ್ರೇಟು. ನನ್ನ ಮಗಳು ಸೇಮ್ ಹಾಗೆ ಕಲ್ತ್ಕೊಂಡಿದ್ದಾಳೆ, ನನ್ನ ಮಗನೂ ಅಷ್ಟೇ. ಇವಾಗಾದರೂ ಟಿಫನ್ಗಳು ಮಾಡಿಲ್ಲ ಅಂತಂದರೆ ಈ ಬಿಸ್ಕೆಟು ತಿನ್ಕೊತಿರ್ತಾರೆ. ಟಿಫನ್ ಮಾಡಿಲ್ಲ ಅಂತಂದರೆ, ನಾನು ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂತಲ್ಲ, ಆಲ್ಮೋಸ್ಟ್ ಬೆಳಗ್ಗೆನೇ ತಿಂಡಿ ರೆಡಿ ಆಗಿರುತ್ತೆ. ನಮ್ಮ ಮನೆಯವ್ರಿಗೆ ಬಾಕ್ಸ್ ಕಟ್ಟಬೇಕು. ಸೊ ಅದರಿಂದ ನಮ್ಮ ಮಕ್ಕಳಿಗೆ ಸಪೋಸ್ ಇಷ್ಟ ಆಗಿಲ್ಲ ಅಂತಂದರೆ, ಇಲ್ಲಾಂದರೆ ಲೇಟಾಗಿ ಎದ್ರು ಅಂತಂದರೆ ಒಂದೇ ಸಲ ಮಧ್ಯಾಹ್ನದ ಹೊತ್ತು ಊಟ ಮಾಡ್ತಿರ್ತಾರೆ ಮನೆಯಲ್ಲಿ ಇರಬೇಕಾದ್ರೆ. ಅದರಿಂದ ಹೇಳ್ತಿದ್ದೀನಿ, ಟಿಫನ್ ಅವ್ರೇನಾದರೂ ತಿಂದಿಲ್ಲ ಅಂತಂದರೆ ಈ ರೀತಿ ಬಿಸ್ಕೆಟು ಟೀ ಜೊತೆಗೆ ತಿನ್ಕೊಂಡ್ಬಿಡ್ತಾರೆ. ಇನ್ನು ಸೊಪ್ಪು ತೊಗೊಂಬಂದಿದ್ನಲ್ವ, ಅದನ್ನೆಲ್ಲ ತೆಗೆದು ಇಡ್ತಾ ಇದ್ದೆ. ಒಂದು ಕಟ್ಟೆ ತೊಗೊಂಬಂದಿರೋದು ಸರಿ ಹೋಗ್ಬಿಡುತ್ತೆ. ಬರೀ ಸಾರೇ ಅಲ್ಲ, ಅದ್ರ ಜೊತೆಗೆ ಚಟ್ನಿ ಏನಾದರೂ ಮಾಡ್ಕೋಬೇಕು. ಇನ್ನು ಸೈಡ್ ಡಿಶ್ ಆಗು ಏನೋ ಒಂದು ತೊಗೊಂಬರ್ಬೇಕು, ಇಲ್ಲ ಮನೆಯಲ್ಲಿ ಮಾಡಬೇಕು. ಸೊ ಅದರಿಂದ ಸ್ವಲ್ಪ ಸಾರುಗಳೇ ಮಾಡ್ಕೊತೀನಿ. ಉಳಿದಿದೆ ಅಂತಂದ್ರು ತೊಗೊಂಡೋಗಿ ಕುಡ್ತಿಗೆ ಹಾಕಬೇಕು. ನಾಯಿಗಳಿಗೆ ಸಮೇತ, ನಮ್ಮ ಬೀದಿ ನಾಯಿಗಳಿಗೆ ಸಾರು ಮಿಕ್ಸ್ ಮಾಡಿ ಅನ್ನ ಹಾಕಿದ್ದೀನಿ ಅಂದರೆ ತಿನ್ನೋದಿಲ್ಲ. ಅವುಗಳಿಗೆ ಹಾಲು ಅನ್ನನೇ ಹಾಕಬೇಕು. ಅದರಿಂದ ಇನ್ನು ಸಾರು ಉಳಿದ್ಬಿಟ್ರು ನಾಳೆಗೆ ತಂಗ್ಳಾಗೋಗ್ಬಿಡುತ್ತಲ್ಲ ಅಂತ ಹೇಳಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತೀನಿ. ಇಲ್ಲಿ ಬಂದು ನಾವು ಟೀ ಫಿಲ್ಟರ್ ಮಾಡ್ತಿರಲ್ವ, ಅದು ನೋಡಿ 4 ಇದೆ. ಅವೆರಡು ಸೈಡ್ಗೆ ಹೋಗ್ಬಿಟ್ಟಿತ್ತು, ನೋಡಿಕೊಂಡೇ ಇಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿದವಾಗ ಸಿಕ್ತು. ಬಟ್ ಅದು ಜಾಸ್ತಿ ಹಳೇದಾಗೋಗಿದೆ. ಅದನ್ನು ತೆಗೆದು ಸೈಡಿಗೆ ಬಿಸಾಕೋಣ ಅಂತಂದ್ರು ಮನಸ್ಸು ಒಪ್ತಾ ಇಲ್ಲ. ಚೆನ್ನಾಗಿದೆ, ಯಾವಾಗಾದರೂ ಇದೆಲ್ಲ ತೊಳೆಯೋದಕ್ಕೆ ಹಾಕಿದವಾಗ ಅದು ಯೂಸ್ ಆಗುತ್ತಲ್ಲ ಅಂತ ಹೇಳಿ ಇಟ್ಟಿದ್ದೀನಿ. ಪ್ರತಿಯೊಂದು ವಸ್ತುನೂ ಒಂದೊಂದು ಇಟ್ಕೊಳ್ಳೋದಿಲ್ಲ, 2 ಇಟ್ಕೊತೀನಿ. ಬಟ್ ಯಾವುದೋ ಒಂದೊಂದು ರೇರಾಗಿ ಒಂದಿರುತ್ತೆ ಅಷ್ಟೇ. ಅಂದರೆ ಯೂಸ್ ಮಾಡೋದು, ಈ ಸೌಟುಗಳ ಆಗಲಿ, ಇಲ್ಲ ಕಾಫಿ ಫಿಲ್ಟ್ರ್ ಮಾಡೋದು, ಅಂದರೆ ಟೀ ಸೋದಿಸೋದು, ಇವೆಲ್ಲನೂ ಒಂದು ಸ್ವಲ್ಪ 2 ಇಟ್ಕೊಂಡಿರ್ತೀನಿ. ಬೇಕಾಗುತ್ತೆ ಎಮರ್ಜೆನ್ಸಿಗೆ, ಜಾಸ್ತಿ ಜನ ಬಂದವಾಗು, ಇಲ್ಲ ಶಿಂಕಲ್ ಬಿದ್ದಿದ್ರು ಪಾತ್ರೆಗಳು ತೊಳೆಯೋದಕ್ಕೆ ನಮಗೆ ಟೈಮ್ ಇರೋದಿಲ್ಲ, ಆ ಟೈಮಲ್ಲಿ ಯೂಸ್ ಆಗುತ್ತಲ್ವ ಅಂತ ಹೇಳಿ ಆ ಥರದ್ದೆಲ್ಲ 2 ಇಟ್ಟಿರ್ತೀನಿ. ಸೌಟುಗಳಂತೂ ಹೇಳೋಷ್ಟೇ ಇಲ್ಲ, 2, 3, ಒಂದೊಂದಂತೂ 4 ಈ ರೀತಿ ಇರುತ್ತೆ. ಜಾಸ್ತಿ ವೆರೈಟೀಸ್ ಮಾಡಿದವಾಗ ಒಂದೊಂದಕ್ಕೆ ಒಂದೊಂದು ಹಾಕಿ ಇಟ್ಬಿಡ್ಬೋದು ತಪ್ಪಲೆಗಳಿಗೆ ಅಂತ ಹೇಳಿ ತೊಗೊಂಬಂದಿರೋದೆ ಅವೆಲ್ಲನೂ. ಇನ್ನು ಮಾಮೂಲಿ ದೊಡ್ಡ ಪಾತ್ರೆಗಳು ಅವೆಲ್ಲನೂ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊತೀನಿ. ಅದೆಲ್ಲ ಏನು 2, 3, 4 ಈ ರೀತಿ ಇಟ್ಕೊಳ್ಳೋದಿಲ್ಲ. ಬೇಕಾಗಿರೋದು ಮಾತ್ರ ಆ ರೀತಿ ತೊಗೊತಿರ್ತೀನಿ. ಜಾಸ್ತಿ ಯೂಸ್ ಮಾಡೋದು ರೆಗ್ಯುಲರಾಗಿ ಆ ಥರ ವಸ್ತುಗಳನ್ನ. ಮತ್ತು ಇಲ್ಲಿ ಬಂದು ಒಂದು ಸ್ವಲ್ಪ ಕಸ ಗುಡಿಸ್ತಿದ್ದೆ ಕೆಳಗಡೆ, ಅಷ್ಟು ಮಾತ್ರನೇ ಗುಡಿಸ್ತಿದ್ದೆ. ಇನ್ನೂ ಮನೆಯೆಲ್ಲ ಗುಡಿಸಿಲ್ಲ ಕಸ. ಯಾಕಂದರೆ ಇಟ್ಟೋನಿಬ್ರು ಓಡಾಡ್ತಿರ್ತಾರೆ, ಕೂದಲೆಲ್ಲ ಬಿದ್ದಿರುತ್ತೆ. ನಾನು ಆಲ್ಮೋಸ್ಟ್ ಯಾವ ತರಕಾರಿನೇ ಆಗಲಿ ನೆಲದ ಮೇಲೂ ಹಾಕೋದಿಲ್ಲ. ಈ ರೀತಿ ಏನಾದರೂ ಒಂದು ಕೆಳಗಡೆಗೆ ಹಾಕ್ಕೊಂಡ್ಬಿಟ್ಟೆ ನಾನು ಬಿಡಿಸ್ಕೊಳ್ಳೋದಕ್ಕೂ ಹೋಗೋದು. ಇಲ್ಲ ಅಂತಂದರೆ ಒಂದು ಚಾಪೆ ಆದರೂ ಹಾಕ್ಬಿಡ್ತೀನಿ. ಇಲ್ಲ ಅಂತಂದರೆ ಕ್ಲೀನಾಗಿ ಗುಡಿಸಿ ಒರೆಸಿದ್ರೆ ಯೂಸ್ ಮಾಡ್ಕೊತೀನಿ. ಆ ರೀತಿ ನಮ್ಮ ಟೋನಿ ನೋಡಿ ನೈಸಿಗೆ ಬಂದಿದೆ ನನ್ನ ಹತ್ರ
ಕುತ್ಕೊಂಡ ಬಂದು ಹಾಗೆ ನೋಡ್ತೀರಿ ಅವನು ಏನು ಮಾಡ್ತಾನೆ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ ನಿಮಗೆ. ಈಗ ಎಲ್ಲ ಬಿಡಿಸ್ತಾ ಇದೆ. ಚೆನ್ನಾಗಿದೆ, ಸೊಪ್ಪು ಮಾತ್ರ ಫ್ರೆಶ್ ಆಗಿತ್ತು, ಆದರೆ ಮಣ್ಣು ಮಾತ್ರ ಸ್ವಲ್ಪ ಜಾಸ್ತಿನೇ ಇತ್ತು. ನೀಟಾಗಿ ತೊಳ್ಕೊಬೇಕು. ಇನ್ನು ನಮ್ಮ ಟೋನಿ ಆಲ್ರೆಡಿ ಒಂದ್ಸಲ ಅಟ್ಯಾಕ್ ಮಾಡ್ದ. ನಾನು ಮೂತಿನ ಒಂದು ಸ್ವಲ್ಪ ಈ ಕಡೆಗೆ ಜರುಗಿಸ್ದೆ. ಲಾಸ್ಟ್ಗೂ ನೋಡಿ ಬಂದು ಎತ್ಕೊಂಡ್ಬಿಟ್ಟ ಬಾಯಲ್ಲಿ. ಅಂದರೆ ಸೊಪ್ಪು ತಗೊಂಡಿಲ್ಲ, ಅದು ಬಿಡಿಸಿರೋದು ಕಾಡೆಲ್ಲ ಇರುತ್ತಲ್ವ, ಅದನ್ನು ಬಾಯಿಗೆ ಎತ್ಕೊಂಡ್ಬಿಟ್ಟ. ತಿನ್ನಲ್ಲ ಒಂದಿಲ್ಲ. ಆದರೆ ನಾನು ಯಾರು ಕೆಲಸ ಮಾಡ್ತಿದ್ರೆ ಬಂದು ಅದನ್ನೆಲ್ಲ ಒಂದು ಸ್ವಲ್ಪ ಚಲಾಪಿಲಿ ಮಾಡಿಬಿಡ್ಬೇಕು, ಇಲ್ಲಾಂದರೆ ಅದನ್ನು ತಗೊಂಡು ಹೋಗಿ ಅವನು ಒಂದು ಸೈಡ್ಗೆ ಹಾಕ್ಕೊಬೇಕು, ನಾನು ಅವನನ್ನು ಓಡಿಸ್ಕೊಂಡು ಹೋಗ್ಬೇಕು. ಆ ಥರ ಮೈಂಡ್ ಸೆಟ್ ಅವನು. ನಮ್ಮ ಬ್ರೂನೋ ನೋಡಿ ಟೋನಿ ಅದನ್ನು ಬಾಯಲ್ಲಿ ಎತ್ಕೊಂಡು ಹೋದ್ನಲ್ವ, ನಾನು ಏನೋ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಪಾಪ ಬಂದಿದ್ದಾನೆ ಅಡುಗೆ ಮನೆಗೆ. ನಮ್ಮಮ್ಮ ಏನೋ ಕೊಟ್ಬಿಟ್ಟಿದ್ದಾನೆ ಟೋನಿಗೆ, ನನಗೆ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಅದು ನೋಡಿ ಟೋನಿ ತಗೊಂಡು ಹೋದ್ನ ಅಲ್ಲ ಹಾಕ್ಕೊಂಡು ಆಟ ಆಡ್ತಿದ್ದಾನೆ. ಅವರಿಬ್ಬರು ಪ್ರೀತಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಜಾಸ್ತಿ ಕಿತ್ತಾಡ್ತಿರ್ತಾರೆ, ಹಾಗೆ ಮುದ್ದು ಮಾಡ್ಕೊಂಡಿರ್ತಾರೆ ಒಬ್ರಿಗೊಬ್ರು. ಮತ್ತು ಇಲ್ಲಿ ನೋಡಿದ್ರೆ ಈ ಮಳೆ ಬರ್ತಿರೋದಕ್ಕೋ ಏನೋ ಸೊಪ್ಪಿಗೆ ಮಣ್ಣು ಅನ್ನೋದಕ್ಕಿಂತ ಜಾಸ್ತಿ ಇದು ಬುರ್ದೆ ಅದೆಲ್ಲ ಜಾಸ್ತಿ ಅಂಟ್ಕೊಂಡ್ಬಿಟ್ಟಿತ್ತು. ಒಂದ್ಸಲಿ ನೀರಲ್ಲಿ ಹಾಕಿ 1 ಮಿನಿಟೇ ನಾನು ಬಿಟ್ಟಿದ್ದು. ನೀರೆಲ್ಲ ನೀಟಾಗಿ ತಿರ್ಗಿಸ್ಬಿಟ್ಟು ಒಂದು ಟಬ್ಬಲ್ಲಿ ಹಾಕ್ಕೊಂಡು 1 ಮಿನಿಟ್ ಏನೋ ಬಿಟ್ಟಿದೆ. ಮಣ್ಣೆಲ್ಲ ಕೆಳಕ್ಕೆ ಹೋಗಿ ಕುತ್ಕೊಂಡ್ಬಿಟ್ಟಿತ್ತು, ಜಾಸ್ತಿ ಮಣ್ಣೆ ಇತ್ತು. ತೋರಿಸ್ತೀನಿ ನೋಡಿ ಎಷ್ಟು ಮಣ್ಣಿದೆ ಅಂತ ಹೇಳಿ. ನಾನಾದರೆ 3-4 ಸಲ ತೊಳೆದುನೇ ಅರ್ಧ ನುಣ್ಣಗಾಗೋಗಿದೆ ಆ ಸೊಪ್ಪು. ನೋಡಿ ಪಾಲಕ್ ಸೊಪ್ಪು ಫಸ್ಟೇ ಹೇಳಬೇಕಾ, ಮುಟ್ಕೊಂಡ್ರೆ ನುಣ್ಣಗಾಗಿ ಹೋಗ್ಬಿಡುತ್ತೆ ಅದು. ಆ ಥರದ್ದು ಈ ರೀತಿ ಆಗೋಗ್ಬಿಟ್ಟಿತ್ತು. ಇನ್ನು ಪರವಾಗಿಲ್ಲ, ಆದರೂ ಮಣ್ಣು ಇರಬಾರ್ದು ಅಂತ ಹೇಳಿಬಿಟ್ಟು ಕ್ಲೀನಾಗಿ 3-4 ಸಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ, ಯಾವ ಸೊಪ್ಪಾದ್ರೂ ಅಷ್ಟೇ. ಮತ್ತು ಇಲ್ಲಿ ಬಂದು ಟೊಮೆಟೊ ಎಲ್ಲ ಕಟ್ ಮಾಡಿ ಹಾಕ್ತಿದ್ದೆ. ಸೊಪ್ಪು ತೊಳೆದಿದ್ದಾಯಿತು, ಈರುಳ್ಳಿ ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ಮಾಮೂಲಿ ಸೊಪ್ಪು ಸಾರು ಮಾಡೋದು ಯಾವ್ದಾವ್ದು ಹಾಕ್ತಿರೋ ಅದೆಲ್ಲ ಹಾಕಿದ್ರಿ. ಈ ಟೊಮೆಟೊನ 4-5 ಭಾಗ ಕಟ್ ಮಾಡಿ ಹಾಕ್ಕೊತಿದ್ದೆ. ಕಟ್ ಮಾಡೋವಾಗ ಒಂದೊಂದರಲ್ಲಿ ಹುಳ ನೋಡಿದೆ ನಾನು. ಚಿಕ್ಕ ಮಕ್ಕಳಲ್ಲಿ ಎಷ್ಟು ಟೊಮೆಟೊಗಳು ಮನೆಯಲ್ಲಿ ಇಟ್ಟಿದ್ರೆ ತಿಂಡಿ ಏನು ಇಲ್ಲ ಅಂತಂದರೆ ಆ ಟೊಮೆಟೊಗೆ ಉಪ್ಪು ಖಾರ ಹಾಕ್ಕೊಂಡು ಹಾಗೆ ಇನ್ನೇನು ಕಟ್ ಮಾಡೋದು ಇಲ್ಲ, ತೊಳೆಯೋದು ಇಲ್ಲ, ಹಾಗೆ ತಿಂದ್ಬಿಡ್ತಿದ್ದೆ. ಇವಾಗ ಇದು ಹುಳ ನೋಡ್ತಿದ್ರೆ ಭಯ ಆಗುತ್ತೆ, ಇದನ್ನೆಲ್ಲ ತಿಂದಿದ್ದೀರಲ್ವ ನಾವು ಅಂತ ಹೇಳಿಬಿಟ್ಟು ಇನ್ನು ಅದೆಲ್ಲ ತೊಳೆದುಬಿಟ್ಟು ನೀಟಾಗಿ ಹಾಕ್ಬಿಟ್ಟು ಇನ್ನು ಪ್ರತಿಯೊಂದು ತೊಳೆದು ಹಾಕೋದು ಬೆಟರ್, ನಮಗೆ ಹೆಲ್ದಿಯಾಗೂ ಇರ್ತೀರಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಎಲ್ಲದಕ್ಕೂ ಇವಾಗ ಮದ್ದು ಅಂತ ಅಂದ್ಕೊಂಡು ಬಂದುಬಿಟ್ಟಿದೆ. ಯಾವುದು ನಮಗೆ ಹೊರಗಡೆ ಇರೋವು ಯಾವುದು ಹೆಲ್ದಿಯಾಗಿ ಸಿಗೋದಿಲ್ಲ. ತಗೊಂಬಂದು ಆಲ್ಮೋಸ್ಟು ನಾವು ಇನ್ನು ತೊಳೆದು ಎಲ್ಲ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಎಲ್ಲ ಬೇಕು, ತರಕಾರಿಗಳು ಬೇಕು, ಫ್ರೂಟ್ಸು ಬೇಕು, ತಿನ್ನೋದಂತೂ ಪ್ರತಿಯೊಂದು ಬೇಕು. ಇವಾಗ ಎಲ್ಲದಕ್ಕೂ ಇದೇ ಥರನೇ ಬಂದುಬಿಟ್ಟಿರೋದ್ರಿಂದ ನಾವು ಪ್ರತಿಯೊಂದು ತೊಳೆದು ಹಾಕ್ಕೊಳ್ಳೋದು ಬೆಟರು. ನಾನು ಅಷ್ಟೇ ಬೇಳೆ ಸಮೇತ ಎಲ್ಲ ತೊಳೆದುಬಿಟ್ಟು ಹಾಕ್ಬಿಟ್ಟೆ. ಫಸ್ಟು ಹಾಕ್ಬಿಡ್ತಿದ್ದೆ, ಗೊತ್ತಾಗ್ತಾ ಇರಲಿಲ್ಲ. ನಾನು ನೋಡ್ತೀನಲ್ವಾ, ಅಲ್ಲಿ ಇಲ್ಲಿ ಎಲ್ಲ ನೋಡ್ತಿರ್ತೀನಿ. ನಾನು ಬೇಡ ಇದೆಲ್ಲನೂ ಹೆಲ್ತ್ ಇಶ್ಯೂಸ್ ಆಗೋದು, ನಮಗೆ ನಾವೇ ಹುಷಾರಿಲ್ದಿರ ಮಾಡ್ಕೊಳ್ಳೋ ಥರ ಆಗುತ್ತೆ ಗೊತ್ತಿದ್ದು. ಅದಕ್ಕೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಎಲ್ಲ ತೊಳ್ಕೊಂಡು ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡಿಕೊಂಡೆ. ಇಲ್ಲಿ ಬಂದು ಚಟ್ನಿ ಮಾಡ್ತಾ ಇದ್ದೀನಿ. ಚಟ್ನಿನೂ ಅಷ್ಟೇ ಸ್ವಲ್ಪನೇ ಮಾಡ್ತಾ ಇದ್ದೀನಿ. ಬೇರೆ ಚಟ್ನಿನೇ ಮೈಂಡಲ್ಲಿ ಇದ್ದಿದ್ದು, ಮಾಡಬೇಕು ಅಂತ ಅಂದ್ಕೊಂಡಿದ್ದು ಬೇರೆ ಚಟ್ನಿನೇ. ಬಟ್ ಲಾಸ್ಟಲ್ಲಿ ಕಡಲೆ ಬೀಜದ ಚಟ್ನಿ ಮಾಡ್ತಾ ಇದ್ದೀನಿ. ಅದು ಯಾಕೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇನ್ನು ಚಪಾತಿ ಹಿಟ್ಟಾಗಲೇ ನೋಡಿದ್ರಲ್ವಾ, ಆಶೀರ್ವಾದ್ ಖಾಲಿಯಾಗಿದೆ ಮನೆಯಲ್ಲಿ. ನಮ್ಮ ಮನೆಯವರು ಮಧ್ಯಾಹ್ನ ಚಪಾತಿ ಬೇಕು ಅಂತಂದ್ರು, ಅಂದರೆ ರೈಸ್ ಜೊತೆಗೆ ಸ್ವಲ್ಪ 1-2 ಚಪಾತಿ ಮಾಡು ಅಂತಂದ್ರು. ಚಪಾತಿ ಹಿಟ್ಟು ಖಾಲಿ ಆಗಿದೆ ಅಂತ ನಾನು ಹೇಳಿದ್ದೀನಿ ಅಂತಂದರೆ, ಇನ್ನು ನೀನು ಮಾಡೋದಕ್ಕೆ ಹಾಕ್ದಿರ ಈ ರೀತಿ ರೀಸನ್ಸ್ ಹೇಳ್ತಾ ಇದೆಯಾ ಅಂತಂತಾರೆ. ಅದಕ್ಕೆ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡಿಬಿಟ್ಟು ಅಂದರೆ ಕಲಸಿ ಇಟ್ಬಿಟ್ಟು ಚಪಾತಿ ಮಾಡ್ತಿದ್ದೀನಿ. ತಿನ್ನೋವಾಗ ಅವ್ರಿಗೆ ಗೊತ್ತಾಗುತ್ತೆ, ಕೇಳ್ತಾರಲ್ವ. ಆಗ ಈ ರೀತಿ ಖಾಲಿಯಾಗಿದೆ ಅಂತಂದರೆ ಇನ್ನು ಸಂಜೆ ಒಳಗಡೆ ತೊಗೊಂಬಂದ್ಬಿಡ್ತಾರೆ. ಅಲ್ಲಿ ಬಂದು ಮಿಕ್ಸಿದಲ್ಲಿ ನಾನು ಚಟ್ನಿ ರುಬ್ಬಿದ್ದು. ಫಸ್ಟು ಎಲ್ಲ ಕಡಲೆ ಬೀಜ, ಈ ಬೆಳ್ಳುಳ್ಳಿ ಇದೆಲ್ಲ ಹಾಕ್ಕೊಂಡು ರುಬ್ಕೊಂಡಲ್ವ. ಒಂದು ಸ್ವಲ್ಪ ಹಾಗಾಗೆ ಇತ್ತು, ಅಂದರೆ ತೀರ ಗಟ್ಟಿ ಇತ್ತು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಒಂದ್ಸಲ ರುಬ್ಬಿದೆ. ಆಲ್ಮೋಸ್ಟ್ ನುಣ್ಣಗಾಗಿತ್ತು. ನಾನೇನು ಮಾಡಿದೆ, ಹುಣಸೆ ಹಣ್ಣು ಹಾಕೋದನ್ನು ಮರ್ತುಬಿಟ್ಟೆ. ನಮ್ಮ ಮನೆಯವ್ರು ಬೇಕಂದರೆ ತಿನ್ನೋವಾಗ ಏನು ಹೇಳ್ತಾರೆ ಅಂತಂದರೆ, ಏನೋ ಮಿಸ್ ಹೊಡಿತೈತೆ ಅಂತಂತಾರೆ. ಏನೋ ದೊಡ್ಡದಾಗಿ ಅಡುಗೆಗಳೆಲ್ಲ ಅವರೇ ನನಗೆ ಹೇಳ್ಕೊಟ್ಟಂಗೆ. ಮತ್ತು ನಾನು ಇಲ್ಲ ಎಲ್ಲ ಕರೆಕ್ಟಾಗಿದೆ ಅಲ್ವಾ ಅಂತಂದರೆ, ಇಲ್ಲ ನಿಜ ಹೇಳು ಅಂತಂತಾರ. ಯಾರು ಮರ್ತೋಗಿದ್ರೆ ಆ ಟೈಮಲ್ಲಿ ಹೇಳಬೇಕಾಗುತ್ತೆ. ಯಾಕೆ ಸುಮ್ಮನೆ ಅಂತ ಹೇಳಿಬಿಟ್ಟು ಮತ್ತೆ ಹುಣಸೆ ಹಣ್ಣನ್ನ ಹಾಕ್ಬಿಟ್ಟು ಮತ್ತೆ ಒಂದ್ಸಲ ರುಬ್ಬದನ್ನ ಫುಲ್ಲು ನುಣ್ಣಗಾಗಿ ಹೋಗ್ಬಿಟ್ಟು ಚಟ್ನಿ. ಹೆಂಗಿದ್ರೆ ಏನು ಚಟ್ನಿ ತಾನೇ ರೆಡಿ ಆಗಿದೆ ಅಂತ ಹೇಳಿಬಿಟ್ಟು ಇನ್ನು ಅದನ್ನು ಮಾಡಿ ಇಟ್ಬಿಟ್ಟೆ. ಮೈದಾ ಹಿಟ್ಟದಲ್ಲಿ ಮಾಡಿರೋದು ನೋಡಿ ಈ ರೀತಿ ಬಂದಿದೆ. ಬಟ್ ಓಕೆ, ಇನ್ನೇನು ಮಾಡೋದು, ಖಾಲಿಯಾಗಿದೆ ಹಿಟ್ಟು ಅಂತ ಹೇಳಿ ಅದನ್ನು ರೆಡಿ ಮಾಡಿ ಇಟ್ಬಿಟ್ಟು ಎಲ್ರಿಗೂ ಅಡುಗೆಗಳು ಬಡಿಸ್ಬಿಟ್ಟೆ. ಊಟ ಮಾಡಿದ್ದು ಆಯಿತು ಅವರು. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇನ್ನು ಸಂಜೆಗೆ ನೋಡಿ ಮತ್ತೆ ಕೆಲಸಗಳು ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸಪೋಸ್ ಏನಾದರೂ ನಾನು ವಿಡಿಯೋ ಎಡಿಟಿಂಗ್ ಆಗಲಿ, ಇಲ್ಲಾಂತಂದರೆ ಒಳ್ಳೆ ಫಿಲಮ್ ಹಾಕ್ಕೊಂಡು ನೋಡ್ತಿರಲಿ, ಇಲ್ಲ ಬೇರೆ ಏನಾದರೂ ಕೆಲಸ ಮಾಡ್ತಿದ್ರು ನಾನು ಫಸ್ಟೇ
ಅಲಾರಾಮ್ ಇಟ್ಕೊಂಡ್ಬಿಟ್ಟಿರ್ತೀನಿ. ಈ ಟೈಮ್ಗೆ ಎದ್ದೊಳ್ಬೇಕು ಅಂತಂದರೆ ಯಾವ ಕೆಲಸದಲ್ಲಿ ಇದ್ರೂ ಈ ಟೈಮ್ಗೆ ಎದ್ದು ನಾನು ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಬೇಕು ಅಂತ ಹೇಳಿ. ಯಾಕಂದರೆ ಆ ವಿಷಯ ಎಲ್ಲನೂ ಸ್ವಲ್ಪ ಇನ್ವಾಲ್ವ್ ಆಗೋ ವಿಷಯಗಳು ಅಲ್ವಾ. ಈಗ ಒಳ್ಳೆ ಮೂವಿ ನೋಡ್ತಿದ್ರು ನಮಗೆ ಕೆಲಸಗಳು ನೆನಪಾಗೋದಿಲ್ಲ. ಮೂವಿ ಆಗಲಿ ಅಂತ ಅಂದ್ಕೊಂಡಿದ್ಬಿಡ್ತೀನಿ. ಇಲ್ಲ ವೀಡಿಯೋ ಎಡಿಟಿಂಗಲ್ಲಿ ಇಳ್ದಿದ್ದೀನಿ ಅಂತಂದರೂ ಅಷ್ಟೇ, ಎಡಿಟಿಂಗ್ ಆಗೋವರೆಗೂ ಎದ್ದೊಳೋದಿಲ್ಲ. ಸೊ ಅದರಿಂದ ಏನು ಅಂದರೆ ಅಲಾರಾಮ್ ಇಟ್ಕೊಂಡ್ಬಿಟ್ಟು ಇನ್ನು ನನ್ನ ಕೆಲಸ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಅವಾಗೂ ಮನೆ ಗುಡಿಸು ಮತ್ತು ಹೊರಗಡೆ ಎಲ್ಲ ತೊಳಿ, ಟೋನಿ ಬ್ರೂನೋನ ಮೇಲೆ ವಾಕಿಂಗ್ ಕರ್ಕೊಂಡು ಹೋಗಿ ಬರೋದು, ಬರೋ ಪಾತ್ರೆಗಳೇನಾದರೂ ಇದ್ದರೆ ಅದನ್ನು ತೊಳೆಯೋದು, ಸಂಜೆ ಹೊತ್ತು ಮಾಮೂಲಿ ಮನೆ ಕೆಲಸ ಇರುತ್ತಲ್ವ ಅದೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋದ್ರು. ಒಳಗಡೆ ನೈಟ್ ಡಿನ್ನರ್ಗೆ ಅಡುಗೆ ರೆಡಿ ಮಾಡ್ಕೊಳ್ಳೋದು, ಟೋನಿ ಬ್ರೂನೋಗೆ ಅಡುಗೆ ಮಾಡಿ ತಿನ್ನಿಸೋದು, ಮತ್ತು ನಾನು ಊಟ ಮಾಡೋದು ಮುಗೀತು. ಇನ್ನು ಇವತ್ತಿನ ದಿನ ಆಗಿರುತ್ತೆ. ಮತ್ತು ಮಲ್ಗೋಕ್ಕೂ ಮುಂಚೆ ಒಂದ್ಸಲಿ ಅವ್ರನ್ನ ವಾಕಿಂಗ್ ಕರ್ಕೊಂಡು ಹೋಗೋದು. ಇಷ್ಟು ಇರುತ್ತೆ ಒಂದು ದಿನದಲ್ಲಿ. ಇಷ್ಟು ಕೆಲಸ ಮಾಡಿದ್ರು ನಾನು ಮಾತ್ರ ದಪ್ಪನೇ ಇದ್ದೀನಲ್ವಾ ಅಂತ ಹೇಳ್ಬಿಟ್ಟು ಒಂದೊಂದ್ಸಲಿ ಡೌಟು ಬರುತ್ತೆ. ಬಟ್ ಏನು ಮಾಡಲಿ, ನಾನು ನಮ್ಮ ಅಪ್ಪನ ಥರ ಒಂದು ಸ್ವಲ್ಪ ದಪ್ಪನೇ, ತಿನ್ನೋದು ಕಡಿಮೆ ಆದ್ರೂ ಟೈಮಿಗೆ ತಿನ್ಕೊತೀನಿ ಒಂದು. ಆದರೆ ಅಪ್ಪನ ಮೈ ಬಂದಿರೋದಕ್ಕೆ ಏನು ಅಂತಂದರೆ ಫಸ್ಟ್ ಸಣ್ಣನೇ ಇದ್ದೆ, ದಪ್ಪ ಆವಾಗಿಂದ ದಪ್ಪ ಅನ್ನೋದು ಏನೂ ಇಲ್ಲ ನಾನು. ಬಟ್ ಬರ್ತಾ 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 ಒಂದು ಸ್ವಲ್ಪ ಗುಂಡಾಗಿ ಹೋಗ್ಬಿಟ್ಟೆ. ಮತ್ತು ಇಲ್ಲಿ ಬಂದು ಮನೆಯೆಲ್ಲ ಗುಡಿಸಿದ್ದು ಆಯ್ತಲ್ಲ, ಇನ್ನು ಡೈನಿಂಗ್ ಟೇಬಲ್ ಮೇಲೆ ಒಂದೊಂದು ವಸ್ತುಗಳು ಇಟ್ಟಿದ್ರು ನೋಡಿ. ನೀವು ನೋಡಬೇಕಾದ್ರೆ ಟ್ಯಾಬ್ಲೆಟ್ ಅಂತೆ ಬಾಚನ್ಗೆ, ಮತ್ತು ಒಂದು ಗ್ಲಾಸು, ರಿಮೋಟ್ ಸಮೇತ ಅಲ್ಲಿಗೆ ಬಂದಿದೆ. ನನ್ನ ಮಗದು ಕಾಲೇಜ್ ಬ್ಯಾಗು, ಪ್ರತಿಯೊಂದು ಏನಾದರೂ ಖಾಲಿದು ಟೇಬಲ್ ಕಾಣಿಸ್ತು ಅಂತಂದರೆ ಪ್ರತಿಯೊಂದು ವಸ್ತುನೂ ತಗೊಂಬಂದು ಅಲ್ಲಿ ಇಟ್ಬಿಡೋದೆ. ಯಾಕಂದರೆ ಕಳೆದೋಯ್ತು ಅಂತಂದರೆ ಬೈತೀನಾ, ಸೇಫಾಗಿ ಒಂದು ಹತ್ರ ಇದೆ ಅಮ್ಮ ಅಂತ ಹೇಳ್ಬಿಡ್ಬೋದಲ್ವ, ನಾನು ಇಲ್ಲಿ ಇಟ್ಟಿದೆ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಖಾಲಿ ಟೇಬಲ್ ಯಾವುದಿದ್ರೂ ಸರಿ ಅದನ್ನು ತುಂಬಿಸ್ಬಿಡ್ತಾರೆ. ನಾನು ಮತ್ತೆ ಬೈಕೊಂಡು ಅದನ್ನು ಎತ್ತಿ ಇಡೋದು, ಹಾಗೋಗ್ಬಿಡುತ್ತೆ. ಇಲ್ಲಿ ಬಂದು ಈ ನಂದು ಹ್ಯಾಂಡ್ ಬ್ಯಾಗ್ಸ್ ಇರೋತ್ತಲ್ವ, ಹೊರಗಡೆ ಹೋಗಬೇಕಾದ್ರೆ ತೊಗೊಂಡು ಹೋಗೋದು ಏನು ಅಂತಂದರೆ ಅಲ್ಲಿ ವಿಂಡೋಗೆ ಮೊಳೆ ಹೊಡೆದ್ಬಿಟ್ಟು ಅಲ್ಲಿ ತಗ್ಲಾಕಿದ್ದೀನಿ. ಪ್ರತಿಯೊಂದು ಸಲನೂ ಮೇಲೆ ಹೋಗಿ ತೊಗೊಂಬರ್ಬೇಕಾ, ಅದಕ್ಕೆ ಇಲ್ಲೇ ಇರಲಿ ಕೈಗೆ ಸಿಗೋ ಥರ ಅಂತ ಹೇಳಿ ಅಲ್ಲಿ ಇಟ್ಟಿದ್ದೀನಿ. ಈಗ ಬಂದು ಅಡುಗೆ ಮನೆಯಲ್ಲಿ ಒಂದು ಸ್ವಲ್ಪ ಅದೇ ಹೇಳಿದ್ನಲ್ವ, ಇವೆಲ್ಲ ಕೆಳಗಡೆ ಅಲ್ಲಿ ಗೋಣಿ ಚೀಲದಲ್ಲಿ ಹಾಕಿ ಇಟ್ಟಿದ್ದೀನಲ್ವ, ಆ ಥಿಂಗ್ಸ್ನ ಸ್ವಲ್ಪ ಎತ್ತಿಡೋದಿತ್ತು. ಇನ್ನು ಅದನ್ನು ಎತ್ತಿಟ್ಬಿಡೋಣ, ಮೇಲೆ ಕಬೋರ್ಡಲ್ಲಿ ಹಾಕ್ಬಿಡೋಣ ಅಂತ ಹೇಳಿ ಒಂದ್ಸಲಿ ನೋಡಿದೆ. ಬರೀ ಪಾತ್ರೆಗಳೇ ತುಂಬೋಗ್ಬಿಟ್ಟಿತ್ತು. ಒಂದು ಕಡೆಯಿಂದ ಜೋಡಿಸ್ಬಿಟ್ಟಿದ್ದೀರಿ. ಇವಾಗ ಅದನ್ನು ಕದಲ್ಸಿದ್ದೀನಿ ಅಂತಂದರೆ ಹಿಂದಕ್ಕೆ ಹೋಗ್ಬಿಡುತ್ತೆ. ಅಂದರೆ ದೇವ್ರ ಮನೆ ಬಂದಿದೆ ಅಲ್ವಾ, ಅದ್ರದ್ದು ಮೇಲೆ ಓಪನ್ ಕೊಟ್ಬಿಟ್ಟು ನಾವು ಕಬೋರ್ಡ್ ಥರ ಮಾಡಿಸಿರೋದು. ದೇವ್ರ ಮನೆ ಮೇಲೆ ತೂಕ ಇಡಬಾರ್ದು ಅಂತ ಹೇಳಿದರು ಆಲ್ರೆಡಿ. ದೇವ್ರ ಮನೆ ಮೇಲೆ ಇಡೋದಿಲ್ಲ, ಬಟ್ ಈ ಕಡೆಗೆ ಒಂದು ಸ್ವಲ್ಪ ಸೈಡಲ್ಲಿ ಪ್ಲೇಸ್ ಇರುತ್ತಲ್ಲ ಅಲ್ಲಿ ಇಟ್ಬಿಡೋಣ ಅಂತ ಹೇಳಿ ಹತ್ತಿ ನೋಡಿದೆ. ಬಟ್ ಅಲ್ಲಿ ಪ್ಲೇಸ್ ಇಲ್ಲ, ಒಳಕ್ಕಿದೆ ಪ್ಲೇಸು. ನಾನು ತುಂಬ ಒಳಕ್ಕೆ ಹಾಕಿದ್ದೀನಿ ಅಂತಂದರೆ ಅದನ್ನು ತೆಗಿಬೇಕು ಅಂತಂದರೆ ಒಳಕ್ಕೂ ಒಬ್ಬರು ಯಾರಾದರೂ ಹೋಗಿ ಎತ್ಕೊಡ್ಬೇಕಾಗುತ್ತೆ. ಇದು ಆಗ್ತಿತ್ತು. ಈಗ ಸದ್ಯಕ್ಕೆ ಅದನ್ನು ಎಲ್ಲೋ ಒಂದು ಕಡೆ ಅದನ್ನು ತಳ್ಳೋದು, ಮತ್ತೆ ಅದು ಬೇಕು ಅಂತಂದವಾಗ ಕಷ್ಟಪಡೋದು. ಇದೆಲ್ಲ ಯಾಕೆ ಅಂತ ಹೇಳಿಬಿಟ್ಟು ಇಳಿದು ಬಿಟ್ಟು ಸ್ಟೋರ್ ರೂಮಲ್ಲಿ ಡೋರ್ ಹಿಂದೆಗಡೆ ಒಂದು ಸ್ವಲ್ಪ ಪ್ಲೇಸ್ ಬಿಟ್ಟಿದೆ. ನಾನು ಡೋರೆಲ್ಲ ನೀಟಾಗಿ ತೆಗೆದು ಹಾಕೋ ಥರ ಇರುತ್ತೆ ಅಂತ ಹೇಳಿ ಇದನ್ನು ಇಟ್ಟು ನೋಡಿದೆ. ಸಪೋಸ್ ಏನಾದರೂ ಡೋರ್ ತೆಗಿಯೋಕ್ಕಾಗುತ್ತೋ ಇಲ್ಲೋ ಚೆಕ್ ಮಾಡೋಣ ಅಂತ ಹೇಳಿ ಇಟ್ಟು ನೋಡಿದ್ದಕ್ಕೆ ಮಾಮೂಲಿಯಾಗೆ ಫ್ರೀಯಾಗೇ ಇತ್ತು. ಸೊ ಅದಕ್ಕೆ ಬಾಗಿಲು ಹಿಂದೆಗಡೆಗೆ ಅದನ್ನು ಸೇರಿಸ್ಬಿಟ್ಟೆ. ಬೇಕು ಅಂದವಾಗ ಕೆಳಗಡೆನೇ ಇರುತ್ತಲ್ಲ ಎತ್ಕೋಬೋದು ಅಂತ ಹೇಳಿ. ಅಂದರೆ ನಾನು ಯೂಸ್ ಮಾಡೋದಲ್ಲ, ಬಟ್ ಇರಲಿ ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ. ಮತ್ತು ಇದು ಟಬ್ಬು ನೋಡಿ, ಪಾತ್ರೆ ತೊಳೆದವಾಗಿಂದ ಇಲ್ಲೇ ಇತ್ತು. ಸಾಕಾಗೋಗುತ್ತೆ. ದಿನ ಯಾವುದೋ ಒಂದು ಕೆಲಸ ಕ್ಲೀನಿಂಗ್ ಇಟ್ಕೊತೀನ, ಸಾಕಾಗೋಗುತ್ತೆ. ಕುತ್ಕೊಂಡ್ಬಿಡ್ತೀನಿ. ಇವತ್ತು ತಗೊಂಡೋಗಿ ಮೇಲೆ ಇಟ್ಬಿಡ್ಬೇಕು ಅಂತ ಹೇಳಿ ಇನ್ನೆಲ್ಲ ಕಸ ಎಲ್ಲ ಇದ್ದರೆ ಅದನ್ನು ಒಂದು ಕವರ್ಗೆ ಹಾಕಿ ಕಟ್ಟಿ ಇಟ್ಬಿಡ್ತೀನಿ. ಹೇಳಿದ್ನಲ್ವ, ನಮ್ಮ ಏರಿಯಾಗೆ ಬರೋ ಕಸದವರು ಅಂದರೆ ಕಸದ ಗಾಡಿಯವರು ಸ್ವಲ್ಪ ರೂಲ್ಸ್ ಜಾಸ್ತಿನೇ ಮಾಡಿದ್ದಾರೆ ಅಂತ ಹೇಳಿ ಅದಕ್ಕೆ ಎಲ್ಲ ಸಪ್ರೇಟ್ ಮಾಡ್ತಿದ್ದೆ. ಮತ್ತು ಈ ಬಾಕ್ಸಸ್ಸು ಮಕ್ಳಿಗೆ ಏನಾದರೂ ನಾನು ವೆಜ್ ಮಾಡಿದ್ದಿನ ಏನಾದರೂ ನಾನ್ ವೆಜ್ ಬೇಕು ಅಂದಾಗ ತರಿಸ್ಕೊಂಡು ತಿಂದಿರೋ ಬಾಕ್ಸ್ಗಳೆಲ್ಲ ಇಟ್ಟಿರ್ತೀನಿ. ನಾಯಿಗಳಿಗೆ ಹೊರಗಡೆ ಊಟ ಹಾಕೋದಕ್ಕೆ ಬೇಕಾಗುತ್ತೆ. ಈ ಮಳೆಕಾಲದಲ್ಲೆಲ್ಲ ಅಲ್ಲಿ ಕಲ್ಲು ಮೇಲೆ ಹಾಕೋದಕ್ಕಾಗಲ್ಲ, ಎಲ್ಲ ಒಡ್ಕೊಂಡು ಹೋಗ್ಬಿಡುತ್ತೆ, ಅವು ತಿನ್ನೋದಕ್ಕೂ ಆಗೋದಿಲ್ಲ ಅಂತ ಹೇಳಿ ಇಟ್ಟಿರ್ತೀನಿ. ಅದನ್ನೇ ಅಲ್ಲಿ ಇಲ್ಲಿ ಹಾಕೋದು ಬೇಡ ಅಂತ ಹೇಳಿ ಮೇಲೆ ನನಗೆ ಕಾಣೋ ಥರನೇ ಕಬೋರ್ಡಲ್ಲಿ ಮುಂದೆಗಡೆ ಇಟ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಇನ್ನು ಇವತ್ತಿನ ವ್ಲಾಗ್. ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ನೀವಾದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ಬಾಯ್.